ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಆರ್ ಸಿ ಬಿಯ 4ನೇ ಪಿಕ್ಕು ಯಾರು ಇವತ್ತಿನ 4ನೇ ಪಿಕ್ಕು 4 5 6 7 ಜನ ಫಾರ್ಮ್ ಆಗೋಗ್ಬಿಟ್ಟಿದೆ ಟೀಮ್ ಆಲ್ರೆಡಿ. ಇನ್ನೊಬ್ರಿಗೆ ಬಿಡ್ ಮಾಡ್ತಿದೆ, ಒಂಥರ ಸೀರೀಸ್ ಆಫ್ ಪಿಕ್ಸ್ನ ಆರ್ ಸಿ ಬಿ ಮಾಡ್ತಿದ್ದಾರೆ. ಪಟ ನಂಗೆ ಬಿಡ್ ಮಾಡ್ತಾ ಇದೆ ನೋಡಿ. ಹೆಂಗೆ ಮಾಡಿದ್ರು ಆರ್ ಸಿ ಬಿ ಎಲ್ಲಾದ್ರು ಕರಗಿಸಿದ್ರು, ಜಾಸ್ತಿ ಪರ್ಸ್ ಫೈಲ್ ಇಟ್ಕೊಂಡ್ರು, ಇವಾಗ ಮೇಲ್ಗಡೆ ಕಿವಿ ಬಿಟ್ಕೊಂಡು ಬರ್ತಾವ್ರು. ಎಲ್ಲರಿಗೂ ಕಿವಿ ಎಲ್ಲರ ಹತ್ರನೂ ಬಿಡ್ ಮಾಡ್ಕೊಂಡು ಕಿತ್ಕೊಂಡು ಬರ್ತಾವ್ರು. ಬಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಅಮೌಂಟ್ನ ಪ್ಲೇಯರ್ಸ್ಗಳಿಗೆ. ಅದೇ ಆಗಿದ್ದು ನೆಕ್ಸ್ಟ್ ಪಿಕ್ಕು. ಅದು ಏನೇ ಆಗ್ಬೋದು ನೆಕ್ಸ್ಟ್ ಪಿಕ್ಕು, ಬಟ್ ನಮ್ಮ ಕನ್ನಡಿಗರಿಗೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಒಂದು ಕೊರಗು, ಒಂದು ಫ್ರಸ್ಟ್ರೇಷನ್ನು ಕಾಡ್ತಾನೆ ಇದೆ. ಮಗ ಕೆ ಎಲ್ ರಾಹುಲ್ಗೆ ಬಿಡ್ ಮಾಡಿ ತಗೊಳ್ಳಿಲ್ಲ ಆರ್ ಸಿ ಬಿ ಅಂತ ಎಷ್ಟು ಫ್ರಸ್ಟ್ರೇಟ್ ಆಗಿದ್ದೀವಿ ಅಂತಂದರೆ ಸೈಕ್ ಆಗೋಗ್ಬಿಟ್ಟಿದ್ದೀವಿ ಆರ್ ಸಿ ಬಿ ಫ್ಯಾನ್ಸ್ಗಳು. ಇವ್ರು ಎಂಥ ಕ್ವಾಲಿಟಿ ಟೀಮ್ನ ಬಿಲ್ಡ್ ಮಾಡ್ಬೋದು, ಬಟ್ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಈ ಒಂದು ಕೊರಗು, ಮನದಾಳದಲ್ಲಿರುವಂಥ ಒಂದು ಕೊರಗೇನಿದೆ ಅದು ಖಂಡಿತ ಹೋಗೋದಿಲ್ಲ. ಇವರು ಅದೆಂಥ ಟೀಮ್ನ ಬಿಲ್ಡ್ ಮಾಡ್ಬಿಟ್ಟು ಅದು ಏನೇ ಟ್ರೋಫಿ ಎತ್ಬೋದು, ಬಟ್ ಆದರೂ ಕೆ ಎಲ್ ರಾಹುಲ್ ಬೇಕಿತ್ತು ಆರ್ ಸಿ ಬಿಗೆ ಅಂತಲೇ ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲ ಹೇಳೋದು. ಸೊ ತಗೊಂಡಿರುವಂಥ ನೆಕ್ಸ್ಟ್ ಪಿಕ್ ಇಟ್ಸ್ ಜಾಶ್ ಹ್ಯಾಸಲ್ವುಡ್, ಎಕ್ಸ್ ಆರ್ ಸಿ ಬಿ ಪ್ಲೇಯರ್. ಲಾಸ್ಟ್ ಇಯರ್ ನಮ್ಮ ಆರ್ ಸಿ ಬಿಗೆ ಆಡಿದ್ರು. ಅಂಡ್ ಇವರ ಬೌಲಿಂಗ್ ಅಟ್ಯಾಕ್ ಇಂದ ನಾವು ಹೋಗಿದ್ವಿ, ಪ್ಲೇ ಆಫ್ಸ್ಗೂ ಕೂಡ ತಲುಪಿದ್ವಿ. ಪ್ಲೇ ಆಫ್ಸಲ್ಲಿ ಮುಖ ಮುಡ್ಸ್ಕೊಂಡು ವಾಪಸ್ ಕೂಡ ಬಂದಿದ್ವಿ. ಸಖತ್ತಾಗಿ ಪರ್ಫಾರ್ಮ್ ಕೂಡ ಮಾಡಿದ್ರು ಜಾಶ್ ಹ್ಯಾಸಲ್ವುಡ್ ಅವರು. ಸೊ ಓಕೆ, ಒಂದು ರೇಂಜಿಗೆ ಚೆನ್ನಾಗಿರೋ ಪಿಕ್ ಅಂತ ಹೇಳ್ಬೋದು. ಪರವಾಗಿಲ್ಲ, ಸಖತ್ತಾಗಿರೋಂಥ ಪಿಕ್ನೇ. 12.50 CR ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಜಾಶ್ ಹ್ಯಾಸಲ್ವುಡ್ ಏನು ಲಾಸ್ಟ್ ಇಯರ್ ಏನು ಅಷ್ಟು ಕಾಣಿಸ್ಕೊಂಡಿರಲಿಲ್ಲ IPL ಅಲ್ಲಿ. ಸೊ ನನ್ನ ಪ್ರಕಾರ ಒಂಚೂರು ಕಮ್ಮಿ ಕೊಟ್ಟಿದ್ರೆ ಆಗಿತ್ತು, ಬಟ್ ಡಿಮ್ಯಾಂಡ್ ಇತ್ತಲ್ಲ, ಮುಂಬೈ ಇಂಡಿಯನ್ಸ್ ಕಡೆಯಿಂದನೇ ಡಿಮ್ಯಾಂಡ್ ಇದ್ಮೇಲೆ ನಾವು ಜಾಸ್ತಿ ಪರ್ಸ್ ವ್ಯಾಲ್ಯೂ ಇಟ್ಕೊಂಡಿರು ಅಂಥವ್ರು ಕೊಡಲೇಬೇಕಾಗತ್ತೆ. ಅದಕ್ಕೆ ಕೊಟ್ಬಿಟ್ಟು 12.50 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರೆ. T20ಲಿ ನಂಬರ್ 1 ಬೌಲರ್ ಆಗಿದ್ದಂಥವ್ರು, ಆಲ್ಮೋಸ್ಟ್ ಎಲ್ಲ ಫಾರ್ಮೆಟ್ಗಳು ಕೂಡ ನಂಬರ್ 1 ಬೌಲರ್ ಆಗಿದ್ದಂಥವ್ರು ಜಾಶ್ ಹ್ಯಾಸಲ್ವುಡ್. ಇವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡುವಂಥ ಮಾತೇ ಇಲ್ಲ ಈ ಆಸ್ಟ್ರೇಲಿಯನ್ ಪ್ಲೇಯರ್ನ. ನನ್ನ ಪ್ರಕಾರ 11 ಆಡುವಂಥ ಬೌಲರನ್ನೇ ಇವರು. ಸುಮಾರು ಮ್ಯಾಚ್ ಆಡಿದ್ದಾರೆ ಆರ್ ಸಿ ಬಿಗೂ ಕೂಡ, ಆರ್ ಸಿ ಬಿಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಇವರು. ನನ್ನ ಪ್ರಕಾರ ಇದು ಕನ್ವಿನ್ಸಿಂಗ್ ಪಿಕ್ಕೇ. ನಮಗ ಇವರೇ ಆಡಲ್ಲ ಅಂತ ಹೋಗಿದ್ರು ಅಂತ ಕಾಣಿಸ್ತಿಲ್ಲ ಲಾಸ್ಟ್ ಸೀಸನ್. ನನ್ನ ಪ್ರಕಾರ ಗೊತ್ತಿಲ್ಲ, ಕರೆಕ್ಟಾಗಿ ನಂಗೆ ಶ್ಯೂರಾಗಿ ಗೊತ್ತಿಲ್ಲ, ಬಟ್ ಬಿಟ್ಟಿದ್ರು ಮತ್ತೆ ವಾಪಸ್ ಇವಾಗ ತಗೊಂಡಿದ್ದಾರೆ. ಏನಗ್ಗಿರೋ ಇಷ್ಟೊಂದು ಕೊಡಬೇಕಾ 12.5 ಕೋಟಿಗೆಲ್ಲ ವರ್ತಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಒಂಥರ ವರ್ತಿಲ್ಲ ಅನ್ಸುತ್ತೆ. ಯಾರು ವರ್ತು ಅನ್ಸುತ್ತೆ, ಇನ್ಫ್ಲೇಷನ್ ಎಲ್ಲ ನೋಡ್ಕೊಂಡ್ರೆ ವರ್ತ್ ಅಂತ ಅನ್ಸುತ್ತೆ ಮಗ. ಯಾಕಂದರೆ ಜಿತೇಶ್ ಶರ್ಮಾಗೆ 11 ಕೋಟಿ ಕೊಡ್ತಾರೆ ಅಂತಾರೆ, ಕೋಟಿಗೆ ಬೆಲೆ ಇಲ್ಲ ಗುರು, ಆ ಥರ ಆಗೋಗ್ಬಿಟ್ಟಿದೆ ಇನ್ಫ್ಲೇಷನ್ ಆಗಿರೋದ್ರಿಂದ. ಇವಾಗ ಜಿತೇಶ್ ಶರ್ಮಾ ಒಬ್ಬ ಅನ್ಕ್ಯಾಪ್ಟನ್ ಅಲ್ಲ, ಕ್ಯಾಪ್ಟನ್ ಅವರು, ಬಟ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆ ರೇಂಜಿಗೆ ಪ್ರೂವ್ ಮಾಡ್ಕೊಂಡಿರುವಂಥ ಜಾಶ್ ಹ್ಯಾಸಲ್ವುಡ್ಗೆ ಏನು ಕೊಡಬಾರ್ದು 12.5 ಕೋಟಿ ಅಂತ ಕೇಳ್ತೀನಿ. ಇಲ್ಲಿ ಜಿತೇಶ್ ಶರ್ಮಾ ಅಷ್ಟೊಂದೇನು ಹೆವಿಯಾಗಿ ಏನು ಪ್ರೂವ್ ಮಾಡ್ಕೊಂಡಿಲ್ಲ, 11 ಕೋಟಿ ಕೊಟ್ಟಿದ್ದಾರೆ. ಬಟ್ ಆದರೆ ಇವರು ಹೆವಿ ಪ್ರೂವ್ ಮಾಡ್ಕೊಂಡಿದ್ರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ. IPL ಅಷ್ಟೊಂದು ಆ ರೇಂಜಿಗೆ ಪ್ರೂವ್ ಮಾಡ್ಕೊಂಡಿಲ್ಲದೆ ಇರ್ಬೋದು, ಬಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಜಾಶ್ ಹ್ಯಾಸಲ್ವುಡ್. ಆ್ಯಂಡ್ ನಮ್ಮ ಆರ್ ಸಿ ಬಿಗೂ ಕೂಡ ಸಖತ್ತಾಗಿನೇ ಪ್ರೂವ್ ಮಾಡಿದ್ದಾರೆ. ಕನ್ವಿನ್ಸಿಂಗ್ ಆಗಿ ಪವರ್ ಪ್ಲೇಯಲ್ಲಿ ವಿಕೆಟ್ ಎತ್ತುವಂಥ ಒಬ್ಬ ಬೌಲರು ಬಂದಿದ್ದಾರೆ. ಸೊ ನೋಡೋಣ ಏನು ಮಾಡ್ತಾರೆ ಜಾಶ್ ಹ್ಯಾಸಲ್ವುಡ್ ಈ ಸೀಸನ್ ನಮ್ಮ ಆರ್ ಸಿ ಬಿಗೆ ಅಂತ. ಆರ್ ಸಿ ಬಿ ಮಾಡಿರುವಂಥ 4 ಪಿಕ್ಕು ಕೂಡ ನನಗೇನೋ ಕನ್ವಿನ್ಸಿಂಗ್ ಆಗಿದೆ. ಸ್ವಲ್ಪ ಅಮೌಂಟ್ ಅಲ್ಲಿ ಇಲ್ಲಿ ಅಂತ ಅನ್ನಿಸ್ಬೋದು ಅಷ್ಟೇ, ಬಟ್ ಅಮೌಂಟ್ ಎಲ್ಲ ಮ್ಯಾಟ್ರ್ ಆಗಲ್ಲ. ಪ್ಲೇಯರ್ ಮುಖ್ಯ, ಅವ್ನ ಪರ್ಫಾರ್ಮೆನ್ಸ್ ಮುಖ್ಯ. ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ 4 ಪಿಕ್ಕು ಸದ್ಯದ ಮಟ್ಟಿಗೆ ನನಗಂತೂ ಬಲೆ ಕನ್ವಿನ್ಸಿಂಗ್ ಅನಿಸಿದೆ. ಅದೇ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಕೆ ಎಲ್ ರಾಹುಲ್ ಹೋಗ್ಬಿಟ್ರಲ್ಲಪ್ಪ ಅಂತ ಇವಾಗ ಬಡ್ಕೊಳ್ಳೋ ಥರ ಆಗಿದೆ ಅಷ್ಟೇ. ಇವ್ರು 4 ಜನ ತಗೊಂಡ್ರು ಕೂಡ ನಮಗೆ ಅದೆಲ್ಲೋ ಒಂಥರ ಅಲ್ಟ್ ಆಗ್ತಾನೆ ಇದೆ ಇನ್ನೂ ಕೂಡ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.